ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಪೊಲೀಸರೇ ತನಿಖೆ ಮಾಡಿ ಹೇಳಬೇಕು. ಯಾವ ನಾಯಕರ ವಿರುದ್ಧ ಅವರು ಆರೋಪ ಮಾಡ್ತಾ ಇದ್ದಾರೆ, ಆ ನಾಯಕ ಯಾರು ಅನ್ನುವಂತಹ ವಿಚಾರವನ್ನ ತನಿಖೆ ಮಾಡಿ ಪೊಲೀಸ್ ಅಧಿಕಾರಿಗಳೇ ಹೇಳಬೇಕು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರೊಬ್ಬರ ಮೇಲೂ ಆರೋಪ ಮಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ, ಇಂಥವರು ಮತ್ತೊಬ್ಬರು ಮಗದೊಬ್ಬರು ಅಂತ ಸುಮ್ಮನೆ ಆರೋಪ ಮಾಡೋದಕ್ಕಾಗಲ್ಲ. ಆ ಪ್ರಭಾವಿ ನಾಯಕರು ಯಾರು ಅಂತ ಪೊಲೀಸರು ಕಂಡು ಹಿಡಿಬೇಕು. ನಾವೇನು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಅಲ್ಲ, ಸ್ವಲ್ಪ ಹೊತ್ತು ಕಾದು ನೋಡೋಣ. ಈ ಬಗ್ಗೆ ತನಿಖೆಯಾಗಲಿ, ಮಹಾನಾಯಕನನ್ನ ನಾವೆಲ್ಲ ಹುಡುಕೋದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮಹಾನಾಯಕರು ದೇಶದಲ್ಲಿ ಸುಮಾರು ಜನ ಇದ್ದಾರೆ, ಪೊಲೀಸರೇನು ತನಿಖೆ ಮಾಡ್ತಾರೆ, ಅದನ್ನು ಮಾಡಲಿ, ಅದನ್ನು ಕಾದು ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆಯ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ತನಿಖೆ ಮಾಡಲಿ, ಯಾಕೆ ಅವರೇ ಹೇಳಬೇಕಾದ, ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಕೂಡ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೇನು ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್, ಅವ್ರು ಯಾರು? ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕಲ್ಲ. ಈಗ ನಾವು ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ಸೊ ಅದನ್ನ ಅವರೇ ಮಾಡ್ಬೇಕು. ವೇಟ್ ಮಾಡೋಣ. ಈಗ ಕಾರಣ ಅಂದ್ರೆ ಸಿಡಿ ಬಂದ್ರೆ ಮಹಾನಾಯಕ, ಹನಿ ಟ್ರ್ಯಾಪ್ ಆದ್ರೆ ಮಹಾನಾಯಕ, ಕೊಲೆ ಸುಪಾರಿ ಆದ್ರೆ ಮಹಾನಾಯಕ. ಯಾರು ಸರ್ ಅವ್ರು? ಹಂಗಂದ್ರೆ ಇಲ್ಲ ನಾವೆಲ್ಲಿ ನಮಗೆ ನಾವೆಲ್ಲಿ ಹುಡುಕೋದು? ಇವರಿಗೆ ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ. ಪೊಲೀಸರು ಹುಡುಕ್ಲಿ. ನಿಮ್ಮ ಪೊಲಿಟಿಕಲ್ ನಾಲೆಡ್ಜ್ ಏನಾದ್ರು ಗೊತ್ತಾ ಸರ್, ಆ ಥರದವ್ರು ಯಾರು ಇದ್ದಾರೆ ರಾಜ್ಯದಲ್ಲಿ? ಸುಮಾರು ಇದ್ದಾರೆ, ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ. ಸೊ ಇವರೇ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಪೊಲೀಸ್ ಇನ್ವೆಸ್ಟ್ ಮಾಡ್ತಾರೆ, ಮಾಡಲಿ, ಕಾದು ನೋಡೋಣ. ಆಯ್ತು. ಈಗ ಅದು ಪೊಲೀಸರ ತನಿಖೆ ದೂರು